ಈ ಥರ ಇದ್ದಿದ್ದು ನಮ್ಮ ಕಾರು ಈ ಥರ ಆಯಿತು. ಸೊ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಕಾಮರ್ಸ್ ಕಾರ್ತಿ. ಈ ವಿಡಿಯೋ ಬಂದು ಹಳೆ ವಿಡಿಯೋ ಆಗಿರುತ್ತೆ. ನಾವು ನಮ್ಮ ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದ ಜಾಗನೇ ಬಂದು ಸಾಗರ್ ಕಟ್ಟೆ. ನೋಡಿ ಆಚೆ ವ್ಯೂ ಅಂತೂ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಹಾಗೆ ಕಾರಿಂದ ನಾನೊಂದೆರಡು ವಿಡಿಯೋ ಮಾಡ್ಕೊಂಡು ಹಾಗೆ ನಾವು ಹೊರಟಿದ್ದ ಜಾಗ ಬಂದು ನೀರ ಹತ್ರ. ಸೊ ನೀರ ಹತ್ರ ಹೋಗ್ಬೇಕಂದ್ರೆ ಅದು ಸಿಕ್ಕಾಬಟ್ಟೆ ಆಫ್ ರೋಡಿಂಗ್ ಪ್ಲೇಸ್ ಇತ್ತು. ಸೊ ನಮ್ಮ ಕಾರ್ ಹೋಗೋಕ್ಕಾಗಲಿಲ್ಲ, ಬಟ್ ಆದ್ರೂ ಹೋದ್ವು. ಸೊ ಹೋಗಿದ್ಮೇಲೆ ಈ ಥರ ಆಯಿತು ನಮ್ಮ ಕಾರು. ನೋಡಿ, ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಬೇಡ ಅಂತ ಹೇಳಿದ್ರು ನಮ್ಮ ಮಾವ ಹೋಗೋಣ ಅಂತ ಹೇಳಿ ಈ ಥರ ಕಾರ್ನ ತಗೊಬಂದು ಲಾಕ್ ಮಾಡ್ದ. ಸೊ ನಾನು ಟ್ರೈ ಮಾಡಿದೆ ತೆಗಿಯೋಕ್ಕೆ, ಬಟ್ ಫಸ್ಟ್ ಅಟೆಂಪ್ಟಲ್ಲಿ ಬರಲಿಲ್ಲ ಕಾರು. ತುಂಬ ಟ್ರೈ ಮಾಡಿದೆ, ಬಟ್ ಬರಲೇ ಇಲ್ಲ ಕಾರು. ಸೊ ಹಾಗೆ ಮತ್ತೊಮ್ಮೆ ಟ್ರೈ ಮಾಡಿದೆ ಸೆಕೆಂಡ್ ಅಟೆಂಪ್ಟು, ಅದರಲ್ಲೂ ಫೇಲ್ಡ್ ಆದೆ ನಾನು. ಸೊ ಥರ್ಡ್ ಅಟೆಂಪ್ಟಲ್ಲಿ ಕೂಡ ಕಾರ್ನ ತೆಗಿಲೇಬೇಕು ಅಂತ ನಾನು ಟ್ರೈ ಮಾಡಿದೆ. ಸೊ ಗಾಡ್ಸ್ ಗ್ರೇಸ್ ತೆಗ್ದೆ ಕಾರ್ನ ಆಚೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟೆ. ಕಾರ್ ಏನೇ ಆದರೂ ಹಿಂದಕ್ಕೆ ಬರ್ತಾ ಇರಲಿಲ್ಲ, ಫುಲ್ ಕಚ್ಕೊಬಿಟ್ಟಿತ್ತು. ಹೇಗೋ ಕಷ್ಟಪಟ್ಟು ಕಾರ್ನ ಆಚೆ ತೆಗ್ದೆ. ಅಲ್ಲೊಂದು ಇಬ್ಬರು ಬ್ರದರ್ಸ್ ಇದ್ರು, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಮುಂದೆ ಹೋದರೆ ಮತ್ತೆ ಕಾರ್ ಲಾಕ್ ಆಗುತ್ತೆ ಅಂತ ಗೊತ್ತಿತ್ತು. ನಮ್ದೇನು ಆಫ್ ರೋಡಿಂಗ್ ಕಾರಲ್ಲ, ಜಸ್ಟ್ ಅ ಸಿಡಾನ್. ಸೊ ಅದಕ್ಕೆ ನಾವು ಹೊಟ್ಟಿದ್ದೆ ಮನೆ ಕಡೆಗೆ. ನೋಡಿ, ಕಾರ್ ಅಂತೂ ಇಷ್ಟು ಪಕ್ಕದಾಗಿ ಕಾಣಿಸ್ತಿತ್ತು ರಾ ಆಗಿ. ಹಾಗೆ ನಾನೊಂದು ಫೋಟೋಸ್ ತಗೊಂಡೆ ಕಾರ್ ಜೊತೆ. ಹಾಗೆ ಮನೆಗೆ ಬಂದು ಕಾರ್ನ ವಾಶ್ ಮಾಡಿದೆ ಚೆನ್ನಾಗಿ. ಫುಲ್ಲು ಧೂಳಿತ್ತು. ಹಾಗೆ ನೋಡಿ, ಕಾರ್ ಇಷ್ಟು ಸೆಕ್ಸಿಯಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ